ಈಗಂತೂ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ವ್ಲಾಗ್ಸ್ ದೇ ಹಾವಳಿ. ರೆಟ್ರೋ ಹಾಡುಗಳನ್ನ ರೀಕ್ರಿಯೇಟ್ ಮಾಡೋದು ಇನ್ನೊಂದು ಟ್ರೆಂಡ್. 1983ರ ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾದಲ್ಲಿನ ಕಮಲ್ ಹಾಸನ್ ಅಭಿನಯದ ಮುಂದೆ ಬನ್ನಿ ಹಾಡನ್ನ ರೀಕ್ರಿಯೇಟ್ ಮಾಡಲಾಗಿದೆ. ಅದನ್ನ ಮಾಡಿರುವವರು ಡಾನ್ಸರ್ ಹಾಗೂ ನಟ ಕಿಶನ್ ಬಿಳಗಲಿ. 1983ರಲ್ಲಿ ಕೆ ಬಾಲಚಂದರ್ ಅವರು ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿರುವ ಸುಹಾಸಿನಿ ಅಭಿನಯಿಸಿರುವ ಬೆಂಕಿಯಲ್ಲಿ ಅರಳಿದ ಹೂವು ಸಿನಿಮಾದಲ್ಲಿ ಮುಂದೆ ಬನ್ನಿ ಹಾಡ್ನಲ್ಲಿ ಕಮಲ್ ಹಾಸನ್ ಬಸ್ ಕಂಡಕ್ಟರ್ ಆಗಿ ಸ್ಟೆಪ್ಸ್ ಹಾಕಿದ್ರು. ಸರ್ಕಾರಿ ಕೆಂಪು ಬಸ್ನಲ್ಲಿಯೇ ಕಂಡಕ್ಟರ್ ಆಗಿಯೇ ಕಾಣಿಸಿಕೊಳ್ಳುವ ಕಮಲ್ ಹಾಸನ್ ಪಾತ್ರ ವಿಶೇಷವಾಗಿಯೇ ಕಾಣಿಸಿತ್ತು. ಇಡೀ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಇದಾಗಿದ್ರು ತುಂಬಾನೇ ಇಂಪ್ಯಾಕ್ಟ್ ಮಾಡಿತ್ತು. ಮುಂದೆ ಬನ್ನಿ ಹಾಡು ಕೂಡ ಇಲ್ಲಿ ಹೆಚ್ಚು ಗಮನ ಸೆಳೆದಿತ್ತು. ಆಗಿನ ಕಾಲದಲ್ಲಿ ಇದೊಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತಾನೆ ಹೇಳಬಹುದು. ಅಂದು ಕಮಲ್ ಹಾಸನ್ ಪಾತ್ರವನ್ನ ಇಂದು ಕಿಶನ್ ಬಿಳಗಲಿ ರೀಕ್ರಿಯೇಟ್ ಮಾಡಿರೋದು ವಿಶೇಷ. ಸ್ಯಾಂಡಲ್ವುಡ್ ನ ಕಿಶನ್ ಬಿಳಗಲಿ ಇದೀಗ ಮತ್ತೊಂದು ವಿಡಿಯೋ ಮಾಡಿದ್ದಾರೆ. ಕಮಲ್ ಹಾಸನ್ ಮಾಡಿರೋ ಸಿನಿಮಾದ ಕ್ಲಾಸಿಕ್ ಹಾಡನ್ನೇ ಕಿಶನ್ ರೀಕ್ರಿಯೇಟ್ ಮಾಡಿದ್ದಾರೆ. ಡಾನ್ಸರ್ ಕಿಶನ್ ಬಿಳಗಲಿ ಕ್ರಿಯೇಟಿವಿಟಿಗೆ ಸದ್ಯ ಯಾರು ಸಾಟಿ ಇಲ್ಲ ಅನ್ಸುತ್ತೆ. ಕಾರಣ ಒಂದಿಲ್ಲ ಒಂದು ಸಿನಿಮಾ ಹಾಡನ್ನ ಇಟ್ಕೊಂಡು ತಮ್ಮ ನೃತ್ಯ ಪ್ರತಿಭೆಯ ಮೂಲಕ ಹೊಸ ಸ್ಪರ್ಶ ಕೊಡ್ತಾನೆ ಬಂದಿದ್ದಾರೆ. ಹಾಗೆ ಇದೀಗ ಕಮಲ್ ಹಾಸನ್ ಚಿತ್ರ 1ರ ಹಾಡಿಗೆ ಹೊಸ ಸ್ಪರ್ಶ ಕೊಟ್ಟಿದ್ದಾರೆ. ಬಹುಶಃ ಕಮಲ್ ಹಾಸನ್ ಇಷ್ಟೊಂದು ಡಾನ್ಸ್ ಮಾಡಿರ್ಲಿಲ್ಲ ಅನ್ಸುತ್ತೆ ಆ ಸಾಂಗ್ ನಲ್ಲಿ. ಆದ್ರೆ ಕಿಶನ್ ವಿಭಿನ್ನವಾಗಿಯೇ ಡಾನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಕಮಲ್ ಹಾಸನ್ ರೀತಿನೇ ಕಂಡಕ್ಟರ್ ಕಾಸ್ಟ್ಯೂಮ್ ತೊಟ್ಟು ಗಮನ ಸೆಳೆದಿದ್ದಾರೆ. ಕಂಡಕ್ಟರ್ ಬ್ಯಾಗ್ ಕೂಡ ಇದೆ. ಎಂದಿನಂತೆ ತಮ್ಮ ಡಾನ್ಸ್ ಪ್ರತಿಭೆಯನ್ನ ಇಲ್ಲೂ ಕೂಡ ತೋರಿದ್ದಾರೆ. ಬಸ್ ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಡಾನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಬನ್ನಿ ಹಾಡನ್ನ ತುಂಬಾನೇ ಎಂಜಾಯ್ ಮಾಡಿಯೇ ಕಿಶನ್ ಇಲ್ಲಿ ಡಾನ್ಸ್ ಮಾಡಿದ್ದಾರೆ. MS ವಿಶ್ವನಾಥನ್ ಸಂಗೀತ ಈ ಗೀತೆಯನ್ನ ಚಿ ಉದಯ್ ಶಂಕರ್ ಬರೆದಿದ್ರು. SP ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನ ಹಾಡಿದ್ರು. ಇಂತಹ ಈ ಒಂದು ಹಾಡಿಗೆ ಕಿಶನ್ ತಮ್ಮದೇ ಶೈಲಿಯಲ್ಲಿ ಡಾನ್ಸ್ ಮಾಡಿದ್ದಾರೆ. ಕಿಶನ್ ಇಲ್ಲಿವರೆಗೂ ಮಾಡಿರೋ ವಿಡಿಯೋದಲ್ಲಿ ಹೆಚ್ಚಾಗಿ ಜೋಡಿ ಡಾನ್ಸ್ ಮಾಡಿದ್ದಾರೆ. ಆದ್ರೆ ಬಹುಶಃ ಫಸ್ಟ್ ಟೈಮ್ ಅನ್ಸತ್ತೆ ಒಬ್ರೇ ಡಾನ್ಸ್ ಮಾಡಿರೋದು. ಬಸ್ ಅಲ್ಲಿ ಮಕ್ಕಳಿದ್ದಾರೆ, ಅದು ಬಿಟ್ರೆ ಸಿನಿಮಾದಲ್ಲಿರೋ ಹಾಗೆ ಸುಹಾಸಿನಿ ಕ್ಯಾರೆಕ್ಟರ್ ಇಲ್ಲಿ ಇಲ್ಲೇ ಇಲ್ಲ ಬಿಡಿ. ಹಾಗೆ ಕಿಶನ್ ಒಬ್ರೇ ಇಲ್ಲಿ ಕಮಲ್ ಹಾಸನ್ ರೀತಿ ಡಾನ್ಸ್ ಮಾಡಿದ್ದಾರೆ. ತಮ್ಮ ಅಭಿಮಾನಿಗಳಿಗೆ ಹೊಸ ರೀತಿಯ ಕಂಟೆಂಟ್ ಇರೋ ಹಾಡನ್ನ ಕೊಡೋಕೆ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು. ವಿಡಿಯೋಕ್ಕೆ ಮೆಚ್ಚುಗೆಯ ಮಾತುಗಳ ಮಹಾಪುರವೇ ಹರಿದು ಬಂದಿದೆ. ಒಂದಿಲ್ಲ ಒಂದು ದಿನ ನೀವು ಬಿಗ್ ಸ್ಟಾರ್ ಆಗೇ ಆಗ್ತೀಯಾ? ನ್ಯೂ ಜನರೇಷನ್ ಕಮಲ್ ಹಾಸನ್ ಮುಂದಿನ ಸ್ಟಾರ್ ಅಂತಲೇ ಕಮೆಂಟ್ ಮಾಡಿ ಜನರು ಅಪ್ರಿಸಿಯೇಷನ್ ಕೊಡ್ತಿದ್ದಾರೆ.